ಹಾಯ್ ಹಲೋ ನಮಸ್ತೆ. ಇದು SCV 5 ಸ್ಟಾರ್ ಆನ್ಲೈನ್ ಕ್ಲಾಸಸ್. ನಾನು ನಿಮ್ಮ SC ಬಿರಾದರ್ ಪ್ರೆಸೆಂಟ್ ಮಾಡ್ತಾ ಇರೋದು. ಸೊ ಇವತ್ತಿನ ಕ್ಲಾಸಲ್ಲಿ 2020ನೇ ಇಸ್ವಿಯಲ್ಲಿ ನಡೆದಂತಹ ಏನು RMSA ಮೊರಾರ್ಜಿ ಈ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಕ್ವಶನ್ ಪೇಪರನ್ನು ಸಾಲ್ವ್ ಮಾಡ್ತಾ ಇದ್ದೀವಿ. ಇದು ಪಾರ್ಟ್ 3 ವಿಡಿಯೋ ಸೈನ್ಸ್ ಸಬ್ಜೆಕ್ಟನ್ನು ಇವತ್ತಿಗೆ ಸಾಲ್ವ್ ಮಾಡೋಣ ಬನ್ನಿ. ಸೊ 5 ವರ್ಷದ ಪ್ರೀವಿಯಸ್ ಕ್ವಶನ್ ಪೇಪರನ್ನು ನಾವು ಮುಗಿಸಿಕೊಡೋಣ. ಹಾಗಾದರೆ ಲೆಟ್ ಅಸ್ ಬಿಗಿನ್ ಅವರ್ ಕ್ಲಾಸ್ ಅಂತ ಹೇಳ್ತಾ ಮೊದಲಿಗೆ ನಾವು ಸಾಮಾನ್ಯ ವಿಜ್ಞಾನ ಈ ಒಂದು ಸಬ್ಜೆಕ್ಟನ್ನು ಬಿಡಿಸೋಣ. ಸೊ ನೋಡಿರಿ, ಸೊ ಏನಿದೆ ನೋಡಿರಿ ಪ್ರಶ್ನೆ. 41ನೇ ಪ್ರಶ್ನೆ. ವಂಶ ಪರಂಪರೆ ರಚನೆಯಲ್ಲಿ ಮಹಿಳೆಯ ಸಂಕೇತ ಇದಾಗಿದೆ. ಸೊ ವಂಶ ಪರಂಪರೆ ಈ ಒಂದು ಇದನ್ನು ನೋಡಿದಿರ್ತಾರೆ. ಸೊ ಮಹಿಳೆಯ ಸಂಕೇತ ಯಾವುದರಿಂದ ನಾವು ಗುರುತು ಮಾಡ್ತೇವೆ ಮಹಿಳೆಯನ್ನು? ಸೊ ವೃತ್ತದಿಂದ ನಾವು ಮಹಿಳೆ ಅಂತ ತೋರಿಸ್ತೀವಿ. ಹಾಗಾದರೆ ಚೌಕವನ್ನು ನಾವು ಪುರುಷನನ್ನಾಗಿ ತೋರಿಸ್ತೀವಿ. ಅವ್ರು ಕೇಳಿರೋದು ಮಹಿಳೆ, ಹಾಗಾಗಿ ಸರಿಯಾದ ಉತ್ತರ ಸಿ ಆಗಿದೆ. ಸೊ ನೆಕ್ಸ್ಟ್ ನೋಡಿರಿ 42ನೇ ಪ್ರಶ್ನೆ. ಇದು ಮಣ್ಣಿನ ಉಪಯೋಗವಲ್ಲ. ಕೃಷಿ ಉಪಯೋಗ ಆಗುತ್ತೆ. ಕೃಷಿಗೆ ಮಣ್ಣು ಬೇಕೇ ಬೇಕು. ಇನ್ನು ಉದ್ಯಮದಲ್ಲಿ ಮಣ್ಣು ಅಗತ್ಯವಿಲ್ಲ. ಹೀಗಾಗಿ ಸರಿಯಾದ ಉತ್ತರ ಬಿ ಆಗಿದೆ. ಇನ್ನು ಕಟ್ಟಡಕ್ಕಂತೂ ಮಣ್ಣು ಬೇಕೇ ಬೇಕು, ಹಾಗಾಗಿ ಸಿ ಆಗಲ್ಲ, ಬಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡಿರಿ 43ನೇ ಪ್ರಶ್ನೆ. ಸ್ವಾಭಾವಿಕ ಸಸ್ಯ ವರ್ಗಗಳ ಅವಶೇಷಗಳಿಂದ ಉಂಟಾದ ಇಂಧನ. ಕಟ್ಟಿಗೆ ಮರದಿಂದ ಆಗುತ್ತೆ ಕರೆ, ಅದರ ಅವಶೇಷ ಅಲ್ಲ. ಅದು ನಮಗೆ ಭೂಮಿ ಮೇಲೇ ಸಿಗೋದು, ಭೂಮಿ ಒಳಗಡೆ ಸಿಗಲ್ಲ. ಅವಶೇಷ ಅಂದ್ರೇನು? ಭೂಮಿ ಒಳಗಡೆ ಅಂತ ಸಿಗುವಂಥದ್ದು. ಇನ್ನು ಇದ್ದಿಲು ಅಂದರೆ ಕಟ್ಟಿಗೆಯನ್ನು ಸುಟ್ಟಾಗ ಇದ್ದಿಲು ಬರುತ್ತೆ, ಇದು ಕೂಡ ಆಗಲ್ಲ. ಸೊ ಹೌದಾ, ಎ ಡಿಲೀಟ್, ಬಿ ಡಿಲೀಟ್. ಸೊ ನೆಕ್ಸ್ಟು ಸಿ ನೋಡ್ರಿ, ಕಲ್ಲಿದ್ದಲು ಆಗುತ್ತೆ. ಯಾಕಂದರೆ ಕಲ್ಲಿದ್ದಲು ಹೇಗೆ ತಯಾರಾಗುತ್ತೆ ಅಂದರೆ ಸಸ್ಯ ವರ್ಗಗಳ ಅವಶೇಷಗಳಿಂದ ಉಂಟಾದ ಇಂಧನವೇ ನಾವು ಕಲ್ಲಿದ್ದಲು ಅಂತ ಕರಿತೀವಿ. ಸಿ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 44ನೇ ಪ್ರಶ್ನೆ. ಪ್ಲಾಸ್ಟಿಕ್ನಿಂದಾಗುವ ಹಾನಿ ತಪ್ಪಿಸಲು ಈ ಕ್ರಮ ಅಗತ್ಯ. ಸೊ ಪ್ಲಾಸ್ಟಿಕ್ಕಿಂದ ನಾವು ಸಾಕಷ್ಟು ಹಾನಿ ಉಂಟಾಗ್ತಿದೆ. ತಪ್ಪಿಸಲು ನಾವು ಏನು ಮಾಡಬೇಕು? ಸುಡಬೇಕಾ? ಪ್ಲಾಸ್ಟಿಕ್ಕನ್ನು ಸುಡಬೇಕಾ? ನೋ. ಪ್ಲಾಸ್ಟಿಕ್ ಸುಡೋದ್ರಿಂದ ಅದರಲ್ಲಿರುವಂಥ ಕೆಮಿಕಲ್ಸು ಸೊ ಪರಿಸರ ಮಾಲಿನ್ಯಕ್ಕೆ ಏನಾಗಬೇಕು? ಕಾರಣ ಆಗುತ್ತೆ. ಸೊ ಪ್ಲಾಸ್ಟಿಕ್ಕಿಂದ ಹಾನಿ ಸುಡೋದ್ರಿಂದ ಹಾನಿ ತಪ್ಪಿಸಲು ಸಾಧ್ಯವಾಗಲ್ಲ. ಡಿಲೀಟ್ ಮಾಡಿರಿ. ನೆಕ್ಸ್ಟ್ ನದಿಯಲ್ಲಿ ಎಸೆಯುವುದು. ನದಿಯಲ್ಲಿ ಎಸೆದ್ಬಿಟ್ರೆ ಅಲ್ಲಿರುವಂಥ ಪ್ರಾಣಿಗಳು ಸೊ ಅದಕ್ಕೆ ಏನಾಗುತ್ತೆ? ತೊಂದರೆ ಆಗುತ್ತೆ. ಸೊ ಇದನ್ನು ಕೂಡ ಹಾನಿನ ತಪ್ಪಿಸೋಕ್ಕಾಗಲ್ಲ. ಸೊ ಡಿಲೀಟ್ ಮಾಡಿರಿ. ಇನ್ನು ಪುನರ್ಬಳಕೆ ಮಾಡುವುದು. ಎಸ್, ಇದು ಕರೆಕ್ಟ್ ಆದ ಉತ್ತರ. ಸುಡೋ ಬದಲಿ ನದಿಗಳ ಎಸೆಯೋದಾಗಲಿ ಅಥವಾ ಮಣ್ಣಲ್ಲಿ ಹೂಳೋದಾಗಲಿ. ಮಣ್ಣಲ್ಲಿ ಹೂಳೋದಂದರೆ ಅದು ಕೊಳೆಲಾರದಂಥ ಒಂದು ಪ್ಲಾಸ್ಟಿಕ್ ವಸ್ತು, ಅದು ಕೊಳೆಲಾರದಂಥ ಒಂದು ವಸ್ತು. ಹೀಗಾಗಿ ಏನಾದರೂ ಹೂಳಿದ್ದೇವೆ ನಾವು, ನೆಲದಲ್ಲಿ ಹೂಳಿಬಿಟ್ಟೇವೆ ಅಂದರೆ ಏನಾಗುತ್ತೆ? ಕೊಳೆಯದೇ ಕಾರಣ ಆಗಿ ಉಳಿದ್ಬಿಡ್ತೈತೆ. ಹೀಗಾಗಿ ನಾವು ಏನು ಮಾಡಬೇಕು? ಅದರ ಹಾನಿಯನ್ನು ತಪ್ಪಿಸಲು ಪುನರ್ಬಳಕೆಯನ್ನು ಮಾಡಬೇಕು, ರೀಯೂಸನ್ನು ಮಾಡಬೇಕು. ಸೊ ರೀಯೂಸನ್ನು ಮಾಡಬೇಕಾಗುತ್ತೆ. ಸರಿಯಾದ ಉತ್ತರ ಸಿ ಆಗಿದೆ. 45ನೇ ಪ್ರಶ್ನೆ. ಜಲಚರಗಳು ಉಸಿರಾಟಕ್ಕೆ ಇದನ್ನು ಬಳಸುತ್ತವೆ. ಅಂದರೆ ನೀರಿನಲ್ಲಿ ವಾಸಿಸುವಂಥ ಪ್ರಾಣಿಗಳು ಯಾವುದನ್ನು ಬಳಸುತ್ತವೆ? ಆಮ್ಲಜನಕ ಆಧಾರಿತ ಇಂಧನವನ್ನು, ಫ್ಯೂಯಲನ್ನು ಬಳಸಲವು. ಇನ್ನು ದ್ರವೀಯ ಆಮ್ಲಜನಕ ಅಂದರೆ ನೀರಲ್ಲೇ ಬೆರೆತು ಹೋದ ಆಮ್ಲಜನಕವನ್ನು. ವಾಯುಗುಳ್ಳೆನ ಯಾವುದೂ ಅಲ್ಲ. ಸೊ ಅವು ಜಲಚರಗಳು ಏನು ಮಾಡ್ತಾವು? ದ್ರವದಲ್ಲಿ ಇರುವಂಥ ನೀರಿನಲ್ಲಿ ಕರಗಿರುವಂಥ ಆಮ್ಲಜನಕವನ್ನು ಅವು ಉಸಿರಾಟಕ್ಕೆ ಬಳಸ್ತವೆ. ಸರಿಯಾದ ಉತ್ತರ ಬಿ ಆಗಿದೆ. ಸೊ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 46ನೇ ಪ್ರಶ್ನೆ. ಕೃತಕ ಚಿನ್ನವು ಈ ಪರಿಸ್ಥಿತಿಯಲ್ಲಿ ತನ್ನ ಹೊಳಪನ್ನು ಕಳೆದುಕೊಳ್ಳುತ್ತದೆ. ಹಾಗಾದರೆ ಕೃತಕ ಚಿನ್ನವನ್ನು ನಾವು ಎದರಲ್ಲೇ ಮಾಡಿರ್ತೀವಿ? ತಾಮ್ರ ಮತ್ತು ಎದರಲ್ಲೇ ಸತುವಿಂದ ಮಾಡಿರ್ತೀವಿ. ಹೌದಾ? ಕೃತಕ ಚಿನ್ನ ತಾಮ್ರ ಮತ್ತು ಸತುವಿನ ಒಂದು ಮಿಶ್ರಣ. ಇದನ್ನು ನಾವು ಏನು ಮಾಡ್ದೇವಿ ಅಂದರೆ ಶಾಖವನ್ನು ಹೆಚ್ಚಿಸಿದಾಗ ಇದು ಏನಾಗ್ತದೆ? ಆಕ್ಸಿಜನ್ ಜೊತೆ ಬೆರೆತೋಗಿ ಹೊಳಪನ್ನು ಕಳ್ಕೊತದ. ಹೀಗಾಗಿ ಏನನ್ನು ಮಾಡಿದಾಗ ಹೊಳಪನ್ನು ಕಳ್ಕೊತದ? ಶಾಖವನ್ನು ಹೆಚ್ಚಿಸಿದಾಗ. ಎ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ 47ನೇ ಪ್ರಶ್ನೆ. ಉದ್ದದ SI ಅಳತೆಮಾನ ಇದಾಗಿದೆ. ಸೊ ಉದ್ದದ ಅಳತೆ ಏನು? ಅಳತೆಮಾನ ಮೀಟರ್ ಆಗಿದೆ. ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ 48ನೇ ಪ್ರಶ್ನೆ. ಸಸ್ಯಗಳ ಉಸಿರಾಟ ಕ್ರಿಯೆಗೆ ಇದು ಆಧಾರವಾಗಿದೆ. ಪತ್ರರಂಧ್ರಗಳ, ಬೇರು ಟೋಪಿಯ, ಕಾಂಡರಂಧ್ರನ, ಟೊಂಗೆಗಳ. ಸೊ ಸಸ್ಯಗಳು ಯಾವ ಮೂಲಕ ಉಸಿರಾಡ್ತಾವೆ? ಪತ್ರರಂಧ್ರದ ಮೂಲಕ ಉಸಿರಾಡ್ತಾವು. ಪತ್ರಗಳು ಎಲೆಯ ಭಾಗದ ಕೆಳಗಡೆ ಇರ್ತಾವು. ಸೊ ಪತ್ರರಂಧ್ರದ ಮೂಲಕ ಸಸ್ಯಗಳು ಉಸಿರಾಡ್ತಾವು ಅಂತ ಗೊತ್ತಾಯಿತು. ಎ ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ನೋಡ್ರಿ 49ನೇ ಪ್ರಶ್ನೆ. ಇದರಿಂದ ನಾವು ರಬ್ಬರನ್ನು ಪಡೆದುಕೊಳ್ಳುತ್ತೇವೆ. ಸೊ ಕಾರ್ಖಾನೆಯಿಂದ ನಾವು ಪಡೆದುಕೊಳ್ಳೋಕ್ಕಾಗುತ್ತಾ? ಮರಗಳಿಂದನ, ಪ್ರಾಣಿಗಳಿಂದನ, ಕೀಟಗಳಿಂದನ? ಸರಿಯಾದ ಉತ್ತರ
ಕಾರ್ಖಾನೆಗಳಿಂದ ಅಲ್ಲ, ಅದರ ಪಕ್ಕದಲ್ಲಿರುವಂತಹ ಸರಿಯಾದ ಉತ್ತರ ಮರಗಳಿಂದ ನಾವು ಪಡೆದುಕೊಳ್ತೇವೆ. ಯಾಕಂದರೆ ರಬ್ಬರ್ ಮರ ಕೂಡ ಇರುತ್ತೆ. ಸೊ ನೆಕ್ಸ್ಟ್ 20ನೇ ಪ್ರಶ್ನೆ ನೋಡ್ರಿ, ಇದು ನೀರಾವರಿ ಬೆಳೆ ಆಗಿರುವುದಿಲ್ಲ. ಸೊ ಟೊಮ್ಯಾಟೊ ಬೆಳೀಲಿಕ್ಕೆ ನೀರಾವರಿ ಅಗತ್ಯ ಇದೆಯಾ? ಎಸ್, ಅಗತ್ಯ ಇದೆ. ಟೊಮ್ಯಾಟೊ ಆಗಲ್ಲ. ಗೋಧಿ ಬೆಳೆಗೂ ಕೂಡ ನೀರಾವರಿ ಬೇಕು. ಮೆಕ್ಕೆಜೋಳ ಬೆಳೆಗೂ ಕೂಡ ನೀರಾವರಿ ಬೇಕು. ಅಕ್ಕಿಗೋಸ್ಕರ ನೀರಾವರಿ ಬೇಕಿಲ್ಲ. ಸರಿಯಾದ ಉತ್ತರ ಡಿ ಆಗಿದೆ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 51ನೇ ಪ್ರಶ್ನೆ, ಪ್ರಾಣಿ ಪ್ರಪಂಚದಲ್ಲಿ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಇರುವ ಜೀವಿ ಸಂಕುಲಗಳು ಯಾವುವು? ಸಂಕುಲ ಅಂದರೆ ಗುಂಪು ಅಂತ ಅರ್ಥ. ಜೀವಿ ಗುಂಪುಗಳು ಯಾವುವು? ಸೊ ಹೆಚ್ಚಾಗಿ ಕಂಡುಬರೋದೇ ಕೀಟಗಳು. ಹೀಗಾಗಿ ಸರಿಯಾದ ಉತ್ತರ ಬಿ ಆಗೈತಿ. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ, 52ನೇ ಪ್ರಶ್ನೆ, ವಾಂತಿ ಭೇದಿಯಿಂದ ಉಂಟಾಗಬಹುದಾದ ತೊಂದರೆಯು ಯಾವುದು? ಜಲೀಕರಣ, ಪುನರ್ಜಲೀಕರಣ, ನಿರ್ಜಲೀಕರಣ ಯಾವುದೂ ಅಲ್ಲ. ಸರಿಯಾದ ಉತ್ತರ ನಿರ್ಜಲೀಕರಣ. ಕಡಿಮೆ ನೀರನ್ನು ಕುಡಿಯೋದ್ರಿಂದ ಇದು ಬರೆಯೋದು. ಸೊ ನೆಕ್ಸ್ಟ್ ನೋಡ್ರಿ, 53ನೇ ಪ್ರಶ್ನೆ, ನೀರಿನ ಶುದ್ಧೀಕರಣಕ್ಕೆ ಬಳಸುವ ರಾಸಾಯನಿಕ. ನೀರನ್ನು ಶುದ್ಧ ಮಾಡಬೇಕಂತ ಒಂದು ಪುಡಿ ಹಾಕ್ತೇವೆ ನಾವು. ಸೊ ಯಾವ ಪುಡಿ ಅಂದ್ರೆ ಕ್ಲೋರಿನ್. ಸರಿಯಾದ ಉತ್ತರ. ಸೊ ನೆಕ್ಸ್ಟ್ ನೋಡ್ರಿ, 54ನೇ ಪ್ರಶ್ನೆ, ಹೃದಯ ಬಡಿತವನ್ನು ತಿಳಿಯಲು ಬಳಸುವ ಉಪಕರಣ. ಪೆರಿಸ್ಕೋಪ್ ಆಗುತ್ತಾ? ಸೊ ನೋ. ಪೆರಿಸ್ಕೋಪನ್ನು ಯಾವುದನ್ನು ಬಳಸ್ತೇವೆ, ಎಲ್ಲಿ ಬಳಸ್ತೇವೆ ಅಂದರೆ ಸಬ್ಮರೈನಲ್ಲಿ ಬಳಸ್ತೇವೆ, ಅಂದರೆ ಸಮುದ್ರದ ಕೆಳಭಾಗದಲ್ಲಿ. ಅಂದರೆ ಯಾವುದು, ಎದಕ್ಕೋಸ್ಕರ ಇದು? ಯಾರನ್ನು ಬಳಸ್ತಾರೆ? ಯಾರು ಬಳಸ್ತಾರೆ? ಸೈನಿಕರು ಬಳಸ್ತಾರೆ ಯುದ್ಧಗಳಲ್ಲಿ ಸಬ್ಮರೈನಲ್ಲಿ ಪೆರಿಸ್ಕೋಪನ್ನು ಬಳಸ್ತಾರೆ. ಅಂದರೆ ಮೇಲ್ಭಾಗದಲ್ಲಿ ಇರುವಂತಹ ಹಾಡುಗಳನ್ನು ವೀಕ್ಷಣೆ ಮಾಡಲಿಕ್ಕೋಸ್ಕರ ಅಥವಾ ಶತ್ರುಗಳನ್ನು ನೋಡಲಿಕ್ಕೋಸ್ಕರ ಯುದ್ಧದಲ್ಲಿ ಬಳಸಲಾಗುತ್ತೆ. ಇನ್ನು ಇದು ಅಲ್ಲ ಅಂತ ಗೊತ್ತಾಯಿತು. ಸೊ ಎ ಅಲ್ಲ ಗೊತ್ತಾಯಿತು. ನೆಕ್ಸ್ಟ್ ಕ್ಯಾಲಿಡೋಸ್ಕೋಪ್ ಅಂದರೆ ಇದು ನಾವು ಬಹು ಪ್ರತಿಫಲನ ಇರುವಂತಹ ಒಂದು ಉಪಕರಣ. ಇದು ಅಂದರೆ ಮಿರರ್ ಯೂಸ್ ಮಾಡಿ ಒಂದು ವಿನ್ಯಾಸದ ಚಿತ್ರೀಕರಣ ನೋಡ್ಬೋದು. ಸೊ ಇದು ಕೂಡ ಆಗಲ್ಲ. ಇನ್ನು ಸೋನೋಗ್ರಾಫ್ ಇದನ್ನು ನಾವು ಎದಕ್ಕೆ ಬಳಸ್ತೇವೆ ಅಂದರೆ ಒಂದು ವ್ಯಕ್ತಿಯ ಒಂದು ಆಂತರಿಕ ಒಂದು ದೇಹದ ಭಾಗಗಳನ್ನು ವೀಕ್ಷಣೆ ಮಾಡೋಕ್ಕೋಸ್ಕರ. ಅಥವಾ ನಾವು ಉದಾಹರಣೆಗೆ ಗರ್ಭಧಾರಣೆ ಆಗಿರ್ಬೋದು, ಅಥವಾ ಶಿಶುವಿನ ಹೇಗಿದೆ, ಗರ್ಭದಲ್ಲಿ ಶಿಶುವಿನ ಒಂದು ಆರೋಗ್ಯ ಹೇಗಿದೆ, ಅಲ್ಲಿ ನಾವು ಇದನ್ನು ಬಳಸ್ಬೋದಾಗಿದೆ. ಇನ್ನು ನಮ್ಗೆ ಕೇಳಿರೋದು ಹೃದಯ ಬಡಿತವನ್ನು ತಿಳಿಯಲು ಸ್ಟೆಥೋಸ್ಕೋಪನ್ನು ವೈದ್ಯರು ಯೂಸ್ ಮಾಡ್ತಾರೆ. ಸರಿಯಾದ ಉತ್ತರ ಡಿ ಆಗಿದೆ. ಸೊ ನೆಕ್ಸ್ಟ್ ನೋಡ್ರಿ, 55ನೇ ಪ್ರಶ್ನೆ, ಭಾರತದ ಪ್ರಧಾನ ಸಾರಿಗೆ ಮಾಧ್ಯಮ ಯಾವುದು? ಸೊ ಮಾಧ್ಯಮ ಯಾವುದಪ್ಪ ಅಂದರೆ ರಸ್ತೆ ಸಾರಿಗೆ. ಸುಮಾರು 85% ಒಂದು ಸಾರಿಗೆ ವ್ಯವಸ್ಥೆ ರಸ್ತೆ ಸಾರಿಗೆಯಲ್ಲಿ ನಡೆದಿರುತ್ತದೆ. ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ನೋಡ್ರಿ, 56ನೇ ಪ್ರಶ್ನೆ ಏನಿದೆ ನೋಡ್ರಿ, ಇದು ಸಸ್ಯಜನ್ಯ ನಾರಿನ ವಿಧವಲ್ಲ. ಸೆಣಬು ಸಸ್ಯದಿಂದನೇ ಬರೋದು. ಸೊ ಎ ಇಸ್ ದ ಆಗಲ್ಲ, ರೈಟ್ ಆನ್ಸರ್ ಆಗಲ್ಲ. ನೆಕ್ಸ್ಟ್ ಹತ್ತಿ ನೋಡ್ರಿ, ಇದು ಕೂಡ ಸಸ್ಯದಿಂದ ಬಂದಿರೋದು. ಬಿ ಕೂಡ ಆಗಲ್ಲ. ಇನ್ನು ರೇಷ್ಮೆ ನೋಡ್ರಿ, ರೇಷ್ಮೆ ಆಗುತ್ತೆ, ಯಾಕಂದರೆ ಇದು ಸಸ್ಯದಿಂದ ಆಗಿರುವಂಥದ್ದಲ್ಲ. ಈ ನಾರು ಸಸ್ಯದಿಂದ ಆಗಿರುವಂಥದ್ದಲ್ಲ, ಬದಲಾಗಿ ರೇಷ್ಮೆ ಹುಳದಿಂದ ಆಗಿರುವಂಥದ್ದು. ಸರಿಯಾದ ಉತ್ತರ ಸಿ ಆಗಿದೆ. ನೆಕ್ಸ್ಟ್ ನೋಡ್ರಿ, 57ನೇ ಪ್ರಶ್ನೆ, ದ್ವಿದಳ ಎಲೆಗಳು ಸಸ್ಯಗಳ ಎಲೆಗಳು ಈ ವಿಧದ ವಿನ್ಯಾಸವನ್ನು ಹೊಂದಿರುತ್ತದೆ. ಸೊ ದ್ವಿದಳ ಸಸ್ಯಗಳ ಎಲೆಗಳ ವಿನ್ಯಾಸ ಹೇಗಿರುತ್ತೆ ಅಂದರೆ ಜಾಲಿಕ ರೂಪದಲ್ಲಿ ಇರುತ್ತೆ. ನೆಕ್ಸ್ಟ್ ನೋಡ್ರಿ, 58ನೇ ಪ್ರಶ್ನೆ, ಹೊಲಿಗೆ ಯಂತ್ರದ ಸೂಜಿಯ ಚಲನೆಯು ಈ ಪ್ರಕಾರದ್ದು. ಹೊಲಿಗೆ ಯಂತ್ರ ನೋಡಿರ್ಬೋದು ನೀವು, ಹೌದಾ? ಹೊಲಿಗೆ ಮಾಡ್ತಿರ್ತಾರೆ ಮನೆಯಲ್ಲಿ ಅಮ್ಮ. ನೋಡೋದಾದ್ರೆ ಸೂಜಿ ಹೇಗೆ ಚಲಿಸುತ್ತೆ? ಮೇಲೆ ಕೆಳಗೆ ಚಲಿಸುತ್ತೆ. ಹಾಗಾದರೆ ಅದಕ್ಕೆ ನಾವೇನಂತೇವೆ? ಸರಳ ರೇಖೆಯ ಚಲನ. ಸೊ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ 59ನೇ ಪ್ರಶ್ನೆ. ಸೊ ನೆಕ್ಸ್ಟ್ ನೋಡ್ರಿ, ವಾಯುಮಂಡಲದಲ್ಲಿರುವ ಎರಡನೇ ಗರಿಷ್ಠ ಸಂಯೋಜಿತ ಅನಿಲ ಯಾವುದಂದರೆ ಆಮ್ಲಜನಕ. ಮೊದಲನೇದು ಸಾರಜನಕ, ನೈಟ್ರೋಜನ್ 78%, ಹೌದಾ? ಆಮ್ಲಜನಕ 21%, ಇಂಗಾಲದ ಡೈಆಕ್ಸೈಡು 0.04%. ಸೊ ನೆಕ್ಸ್ಟ್ ನೋಡ್ರಿ, ನಮಗೆ ಅವ್ರು ಕೇಳಿರೋದು ಎರಡನೇದು ಕೇಳಿದ್ದಾರೆ. ಹಾಗಾದರೆ ಬಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಪ್ರಶ್ನೆ, 60ನೇ ಪ್ರಶ್ನೆ, ಶೇಂಗಾ ಕಾಳನ್ನು ಹುರಿದಾಗ ಇದು ನಾಶವಾಗುತ್ತೆ ಅಂತ ಹೇಳಿದ್ದಾರೆ. ಸೊ ಎಣ್ಣೆ ಅಂಶ ನಾಶ ಆಗುತ್ತಾ? ಇಲ್ಲ, ಆಗಲ್ಲ. ಎಣ್ಣೆ ಅಂಶದಲ್ಲಿ ಯಾವುದೇ ರೀತಿ ಬದಲಾವಣೆ ಆಗುವುದಿಲ್ಲ. ಇನ್ನು ಜೈವಿಕ ಅಂಶ ಅಂದರೆ ಅದರಲ್ಲಿರುವಂಥ ಒಂದು ವಿಟಮಿನ್ಸ್, ಜೀವಸತ್ವಗಳಲ್ಲಿ ಬದಲಾವಣೆ ಆಗುತ್ತಾ? ಎಸ್, ಖಂಡಿತವಾಗಲೂ ಬದಲಾವಣೆ ಆಗುತ್ತೆ. ಹಾಗಾದರೆ ಸರಿಯಾದ ಉತ್ತರ ಬಿ ಆಗಿದೆ. ಇನ್ನು ಸಿ ನೋಡೋದಾದ್ರೆ, ರುಚಿಯ ಅಂಶ ಏನಾದರೂ ಶೇಂಗಾ ಕಾಳನ್ನು ಹುರಿದಾಗ ಏನಾದರೂ ಕಡಿಮೆ ಹೆಚ್ಚಾಗುತ್ತಾ? ನೋ, ರುಚಿಯ ಅಂಶ ಇನ್ನೂ ಹೆಚ್ಚಾಗುತ್ತೆ. ಶೇಂಗಾವನ್ನು ಹುರಿದಾಗ ಹೆಚ್ಚಾಗುತ್ತೆ ಹೊರತಾಗಿ ಕಡಿಮೆ ಆಗೋದಿಲ್ಲ. ಬದಲಾಗೋದು, ನಾಶವಾಗೋದು ಜೈವಿಕ ಅಂಶ ಮಾತ್ರ. ಸೊ ಹೀಗಾಗಿ ಡಿ ಇಸ್ ದ ರೈಟ್ ಆನ್ಸರ್. ಸೊ ಇಲ್ಲಿ ತನಕ ನಾವು ಏನು ಮಾಡಿದ್ದೇವೆ ಅಂದರೆ ಸೈನ್ಸ್ ಕ್ವಶನ್ ಪೇಪರನ್ನು 20 ಪ್ರಶ್ನೆಗಳನ್ನು ಸಾಲ್ವ್ ಮಾಡಿದ್ದೀವಿ. ಯಾವ ಕ್ವಶನ್ ಪೇಪರ್ದು? 2020. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಇದೇ 2020
ಇಯರ್ದು ಕ್ವಶನ್ ಪೇಪರು. ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ ಸಬ್ಜೆಕ್ಟನ್ನು ನಾವು ಸಾಲ್ವ್ ಮಾಡೋಣ. ಸೊ ಹಾಗಾದರೆ ನಿಮಗೆ ಈ ಒಂದು ವಿಡಿಯೋ ಇಷ್ಟ ಆದರೆ, ಹೆಲ್ಪ್ ಆದರೆ ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಸೊ ಥ್ಯಾಂಕ್ ಯು ಫಾರ್ ಇಲ್ಲಿ ತನಕ ವಾಚ್ ಮಾಡಿದ್ದಕ್ಕೆ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಮೀಟ್ ಆಗೋಣ. ಹ್ಯಾವ್ ಎ ಗುಡ್ ಡೇ.